ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವಾಗ ನಾನು ನಿಶಾಳ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಿಶಾ ಏನಿದ್ದಾಳೆ ನೋಡಿ, ಅವಳ ಟಿಫಿನ್ ಬಾಕ್ಸ್ ಬಿಟ್ಟು ಹೋಗಿದ್ದಾಳೆ. ಸೊ ಇವಾಗ ತೊಗೊಂಡು ಹೋಗಬೇಕು. ಹಾಗೆ ನನಗೊಂದು ಚಪ್ಪಲ್ ಕೂಡ ಆಗಬೇಕಿತ್ತು, ಹಾಗಾಗಿ ಚಪ್ಪಲ್ ತೊಗೊಳ್ಳೋಕ್ಕಿತ್ತಲ್ವ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಇವರಂದರು ನಾನು ಹೋಗಿ ತೊಗೊಂಡು ಕೊಡ್ತೀನಿ ಅಂತ. ನಾನು ಅಂದೆ ಬೇಡ, ನಿಮಗೆ ಲೇಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗ ಹೊರಡಿದ್ದೀನಿ, ಇವಾಗ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಹೋಗಿ ಬಂದೆ. ಬರಬೇಕಾದ್ರೆ ಒಂದು ಚಪ್ಪಲ್ ತೊಗೊಂಡು ಬಂದೆ. ನನಗೆ ಚಪ್ಪಲ್ ಇರಲಿಲ್ಲ ನನ್ನ ಹತ್ರ. ಆಲ್ಮೋಸ್ಟ್ ಅದು ಹಾಳಾಗಿದೆ, ಇನ್ನು ಸ್ವಲ್ಪ ಇರೋದು ಕಟ್ ಆಗೋದಕ್ಕೆ. ವಾಪಸ್ ನಿಶಾಳಿಗೆ ಕೂಡ ಒಂದು ಚಪ್ಪಲ್ ಬೇಕಿತ್ತು, ಬಟ್ ಇವಾಗ ಸದ್ಯಕ್ಕೆ ಅವಳಿಗೆ ತೊಗೊಳ್ತಾ ಇಲ್ಲ. ಅವಳ ತಂದೆ ಜೊತೆ ಹೋಗಬೇಕಾದ್ರೆ ತೊಗೊಳ್ವಾಳು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಪ್ಪಲ್ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಇದೆ, ಸ್ವಲ್ಪ ಹೀಲ್ಸ್ ಇದ್ದದೆ ತೊಗೊಂಡೆ, ಅಂತಂದರೆ ಎಲ್ಲದಕ್ಕೂ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಈ ಥರ ಇದೆ. ಆಮೇಲೆ ನಿಶಾಳಿಗೆ ಒಂದು ಚೋಕೋಸ್ ತೊಗೊಂಡೆ, ಹಾಲಲ್ಲಿ ಹಾಕಿ ತಿನ್ನೋದಕ್ಕೆ. ಆಮೇಲೆ ನನ್ನ ಫೇವ್ರೆಟ್, ಇದು ನಾನು ಮತ್ತು ಮುನಿಷಾ ಹೋಗಬೇಕಾದ್ರೆ ಅಲ್ಲಿ ಇರಲಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ, ಹನಿ ರೋಸ್ಟೆಡ್ ಓಟ್ಸ್, ಒನ್ ಆಫ್ ಮೈ ಫೇವ್ರೆಟ್. ನಿಶಾಳ್ದು ಕೂಡ ತುಂಬ ಫೇವ್ರೆಟ್ ಇದು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಅದಾದ ನಂತರ ಬ್ರಷ್ ತೊಗೊಂಡೆ, 2 ಪೇಂಟ್ ಬ್ರಷ್. ಈ ಥರ ಇದೆ. ಇದರಲ್ಲಿ ಸಣ್ಣ ದೊಡ್ಡದು ಎಲ್ಲ ಇದೆ, ಇದರಲ್ಲಿ ಕೂಡ ದೊಡ್ಡದಿದೆ. ಆದರೂ ಕೂಡ ಇದು ಸಾಕಾಗಲ್ಲ, ಇನ್ನೂ ಬ್ರಷಲ್ಲಿ ಇನ್ನೂ ಇರುತ್ತೆ ಅಲ್ವಾ. ಸೊ ಡೋಮ್ಸ್ ಅವ್ರು ತೊಗೊಂಡೆ. ಅದಾದ ನಂತರ ನಿಶಾಳಿಗೆ ಒಂದು ಕ್ರೀಮ್ ಬೇಕಿತ್ತು. ವಾಪಸ್ ನಾನು ಜಾನ್ಸನ್ ಬೇಬಿ ಕ್ರೀಮ್ ತೊಗೊಂಡು ಬಂದೆ. ಬೇರೆ ಕ್ರೀಮ್ ಏನಿದೆ ನೋಡಿ, ಅದು ಅವಳಿಗೆ ಸೂಟ್ ಆಗೋದಿಲ್ಲ, ಅದಕ್ಕೆ ವಾಪಸ್ ಅದೇ ತೊಗೊಂಡು ಬಂದೆ. ಅದಾದ ನಂತರ ನಾನೊಂದು ಹೇರ್ ಸಿರಮ್ ತೊಗೊಂಡೆ, ಶೈನ್ ಹೇರ್ ಸಿರಮ್. ಸೊ ನೋಡೋಣ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಇಲ್ಲಿ ತನಕ ನಾನು ಹೇರ್ ಸಿರಮ್ ಯೂಸೇ ಮಾಡಿಲ್ಲ. ಸೊ ಲೆಟ್ಸಿ, ನೋಡೋಣ ಹೇಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸಣ್ಣ ಬಾಟಲ್ ಏನಿದೆ ನೋಡಿ ಅದು ತೊಗೊಂಡು ಬಂದೆ. ಹೀಗೆ ಕಾಣ್ತಾ ಇದೆ ಇದು ಹೇರ್ ಸಿರಮ್. ಆಮೇಲೆ ದ್ರಾಕ್ಷಿ ಬೇಕಿತ್ತು, ದ್ರಾಕ್ಷಿ ತೊಗೊಂಡು ಬಂದೆ. ಆಮೇಲೆ ನನ್ನ ಕ್ರೀಮ್ ಮುಗ್ದೋಗಿತ್ತು, ಒನ್ ಆಫ್ ಮೈ ಫೇವ್ರೆಟ್ ಕ್ರೀಮ್ ಇದು, ಸೂಪರ್ ಲೈಟ್ ಜೆಲ್ ಮುಗ್ದೋಗಿತ್ತು, ಅದಕ್ಕೆ ವಾಪಸ್ ತೊಗೊಂಡು ಬಂದೆ. ಆ್ಯಂಡ್ ಬೇರೆ ನಮ್ಮ ಫ್ಲಫಿಗೆ ಒಂದು ತೊಗೊಂಡು ಬಂದೆ, ಬೆಲ್ಟ್. ಫ್ಲಫಿಗೆ ಇದು ಇವಾಗ ಅವಳಿಲ್ಲ, ಬಂದಾಗ ಹಾಕಬೇಕು ಅಂತ ಇದ್ದೀನಿ. ಆಮೇಲೆ ನಾನು ಇದು ತೊಗೊಂಡೆ ನೋಡಿ. ಸೊ ಆ್ಯಪಲ್ ಇದೆ, ಲಿಚ್ಚಿ, ಆ್ಯಪಲ್, ಲಿಚ್ಚಿ, ಗ್ರೇಪ್, ಮ್ಯಾಂಗೋ ಆ್ಯಂಡ್ ಇದು ಮಿಕ್ಸ್ಡ್ ಬೆರಿ. ಸೊ ಇದು ಚಾಕ್ಲೇಟ್. ಇಷ್ಟೇ, ಇದು ಬಿಟ್ಟರೆ ಬೇರೆ ಏನೂ ತಗೊಂಡಿಲ್ಲ, ಇದಿಷ್ಟು. ನನಗಿನ್ನೂ ಅನ್ನ ಇಡಬೇಕು. ಆ್ಯಂಡ್ ಇವತ್ತು ನಾನು ಕೊದ್ದಿಲು ಮಾಡಬೇಕು ಅಂತ ಇದ್ದೇನೆ. ಪಂಪ್ಕಿನ್ ಇದೆ, ಸೊ ಅದು ಕೊದ್ದಿಲು ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಆಲ್ರೆಡಿ 1 ಗಂಟೆ ಆಗ್ತಾ ಬಂತು 1 ಗಂಟೆ. ಇನ್ನೂ ನಾನು ಅನ್ನ ಇಟ್ಟು ಎಲ್ಲ ತುಂಬ ಲೇಟ್ ಆಗುತ್ತೆ. ಬಟ್ ಎನಿವೇಸ್, ನಿಧಾನವಾದರೂ ಪರವಾಗಿಲ್ಲ, ನಾನು ಆರಾಮಾಗಿ ಮಾಡ್ತೀನಿ. ಏನು ಲೈಕ್ ತುಂಬ ತುಂಬ ಫಾಸ್ಟಾಗಿ ಮಾಡೋದಕ್ಕೆ ಹೋಗಲ್ಲ. ಫಾಸ್ಟಾಗಿ ಮಾಡಿದರೆ ಸುಸ್ತು ಕೂಡ ಆಗುತ್ತೆ, ಹಾಗೆ ಎನರ್ಜಿ ಕೂಡ ತುಂಬ ಕಡಿಮೆ ಆಗುತ್ತೆ. ಅದರ ಬದಲು ನಿಧಾನವಾಗಿ ಮಾಡಿದರೆ ಪರವಾಗಿಲ್ಲ. ಸೊ ನಾನು ನೀರು ಕುಡಿತಾ ಇದ್ದೀನಿ ಇವಾಗ. ಬಿಸಿಲಿದೆ, ತುಂಬ ಬಿಸಿಲು, ಹಾಗೆ ಗಂಟಲು ಕೂಡ ನೋವಾಗ್ತಾ ಇದೆ. ಲೈಕ್ ಜಾತ್ರೆಗೆಲ್ಲ ಮೊನ್ನೆ ಹೋಗಿದ್ವಿ ಅಲ್ವಾ. ಸೊ ಅಲ್ಲಿಂದ ಬರಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ಸೊ ಅದರಿಂದಾಗಿ ಎಲ್ಲ
ಸಿಗೋಣ ಮತ್ತೆ ಕುಟುಂಬದ ಮನೆಯಲ್ಲಿ ಪೂಜೆ ಇತ್ತು. ಹಾಗೆ ನಾನು ಮತ್ತು ಅಕ್ಕ ಬಂದಿದ್ದೀವಿ. ಇವಾಗ ಮಧ್ಯಾಹ್ನಕ್ಕೆ ಪ್ರಿಪರೇಷನ್ ಆಗ್ತಾ ಇದೆ ಅಂತಂದರೆ ತುಂಬ ಜನ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ತುಂಬಾ ಖುಷಿ ಆಯಿತು. ಅದಾದ ನಂತರ ಈ ವ್ಲಾಗ್ ಏನಿದೆ ನೋಡಿ, ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ನಾನು ಎಡಿಟೇ ಮಾಡಿರಲಿಲ್ಲ. ಹಾಗೆ ಇಲ್ಲಿ ಹೂಗಳು ತುಂಬ ಇದೆ, ಸಿಕ್ಕಾಪಟ್ಟೆ ಇದೆ, ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ನಿಮಗೂ ಸ್ವಲ್ಪ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಹಾಗೆ ನಾನಿಲ್ಲಿ ನನ್ನನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನಾನು ಇಲ್ಲಿದ್ದೀನಿ ಅಂತ ಹೇಳಿಬಿಟ್ಟು. ಅಂತಂದರೆ ನನಗೆ ಅಲ್ಲಿ ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ, ಪೂಜೆ ನಡೀತಾ ಇದೆ ಅಲ್ಲ, ಪೂಜೆ ನಡೀತಾ ಇದೆ, ವಾಪಸ್ ವ್ಲಾಗ್ ಮಾಡೋದಷ್ಟೊಂದು ಸರಿ ಅನಿಸಲ್ಲ. ಹಾಗಾಗಿ ಆ್ಯಂಡ್ ಯಾವ ಪೂಜೆ ಎಲ್ಲ ಅಕ್ಕನ ವ್ಲಾಗಲ್ಲಿ ಹೇಳಿದಾಳೆ ಅವಳು. ಮತ್ತು ನಾನು ದುರ್ಗಾ ಪೂಜೆಗೆ ಕೇಪುಲ ಹೂ ಮಾಡ್ತಾ ಇದ್ದೇವೆ ಅಂತಂದರೆ ಇಲ್ಲಿ ಎಲ್ಲೆಲ್ಲ ಸಿಗ್ತಾ ಇದೆ ನೋಡಿ, ಅಲ್ಲೆಲ್ಲ ಹುಡುಕಿಕೊಂಡು ಹೋದೆವು. ಇಷ್ಟು ಸಿಕ್ಕಿತು, ನೋಡುವ ಇನ್ನು ಎಷ್ಟು ಸಿಗುತ್ತೆ.